ಮರಿಯಳು ಸುಗಂಧ ತೈಲದ ಭರಣಿಯನ್ನು ಕರ್ತನಿಗಾಗಿ ಒಡೆದಳು ಮತ್ತು ಆ ತೈಲದ ಪರಿಮಳವು ಲೋಕದಲ್ಲೆಲ್ಲ ಹರಡಿತು. ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಮಾನವರಾದ ನಮ್ಮ ಜೀವನವು ಕಷ್ಟ, ಸಂಕಟ, ಹೊರೆಗಳನ್ನು ಹೊತ್ತು ಸಾಗುವ ಜೀವಿತವಾಗಿದೆ. ಆದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮ್ಮ ಆದರಿಕನು. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊರಲಿ, ಪ್ರತಿಯೊಬ್ಬನೂ ತನ್ನ ಕೆಲಸವನ್ನು ಪರಿಶೋಧಿಸಲಿ ಎಂಬ ವಿಷಯಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿಯಾಗುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯದ ಅಧ್ಯಯನವು ನಮ್ಮ ಜೀವಿತಕ್ಕೆ ಬಹಳಷ್ಟು ಆಶೀರ್ವಾದವನ್ನು ಅನುಗ್ರಹಿಸಿಕೊಟ್ಟಿದೆಯಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊರಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವು ಬಾಲಕನಾಗಿದ್ದಾಗ ನನಗೆ ದೇವರ ವಾಕ್ಯದ ಖಚಿತತೆಯ ಕುರಿತು ಆಶ್ಚರ್ಯಪಡುವಂತೆ ಮಾಡಿತ್ತು. ಹಿಂದಿನ ಕಾಲದ ಹೆಚ್ಚಿನ ಚಿಕ್ಕ ಪಟ್ಟಣಗಳಲ್ಲಿ ಊರ ನಾಸ್ತಿಕನೆಂಬ ಸ್ವತಂತ್ರ ಚಿಂತಕನೆಂಬವನಿರುತ್ತಿದ್ದನು ಮತ್ತು ಆ ವ್ಯಕ್ತಿ ಅಲ್ಲಿನ ಸಮಾಜದ ಪ್ರಮುಖ ನಾಗರಿಕನೂ ಆಗಿರುತ್ತಿದ್ದನು. ನಾನು ಚಿಕ್ಕವನಾಗಿದ್ದಾಗ ವಾಸ ಮಾಡುತ್ತಿದ್ದ ಊರಿನಲ್ಲಿ ಅನೇಕ ಕುಂದುಕೊರತೆಗಳಿದ್ದವು. ನಮ್ಮ ಮನೆಗಳಲ್ಲಿ ವಿದ್ಯುತ್ ಶಕ್ತಿ ಇರಲಿಲ್ಲ. ಕಲಿಯುವುದಕ್ಕೆ ದೀಪ ಉಪಯೋಗಿಸುತ್ತಿದ್ದುದು ನೆನಪಿದೆ. ಬೀದಿಗಳಲ್ಲಿ ಕಾಲುದಾರಿಗಳಿರಲಿಲ್ಲ. ರಸ್ತೆಗೆ ದಾಮಾರು ಹಾಕಿರಲಿಲ್ಲ. ಕೊಳವೆ ನೀರಿರಲಿಲ್ಲ. ಬಾವಿಗೆ ಓಡಿ ಹೋಗಿ ತರಬೇಕಾಗಿತ್ತು. ಮನೆಯೊಳಗೆ ನಳ್ಳಿಗಳಿರಲಿಲ್ಲ. ಅನೇಕ ಇಂತಹ ಸಂಗತಿಗಳಿರಲಿಲ್ಲ. ಆದರೆ ಊರ ನಾಸ್ತಿಕನೊಬ್ಬನಿದ್ದನು. ಅವನು ತನ್ನನ್ನು ಒಬ್ಬ ಸಮಾಜವಾದಿ ಎಂದು ಕರೆಯಿಸಿಕೊಳ್ಳುತ್ತಿದ್ದನು. ಪ್ರತಿ ಭಾನುವಾರ ಬೆಳಿಗ್ಗೆ ವಾತಾವರಣ ಒಳ್ಳೆಯದಿದ್ದರೆ ಅವನು ಊರ ಚೌಕದ ಬಳಿ ಮಾತನಾಡುತ್ತಿದ್ದನು. ಸಾಮಾನ್ಯವಾಗಿ 10-12 ಮಂದಿ ಕೇಳುಗರಿರುತ್ತಿದ್ದರು. ಅವರು ಉಂಡಾಡಿಗಳಾಗಿದ್ದರು. ಭಾನುವಾರ ಶಾಲೆಗೆ ಹೋಗುವ ದಾರಿಯಲ್ಲಿ ನಾನು ಆಡುತ್ತಾ ಹೋಗುತ್ತಿದ್ದೆ. ಅವನ ಮಾತು ಕೇಳಲು ನಿಲ್ಲುತ್ತಿದ್ದೆ. ಅವನ ವಿಚಾರ ನನಗೆ ಕುತೂಹಲದ ಸಂಗತಿ ಏನೆಂದರೆ, ಅವನ ಬಾಯಿ ವಿಚಿತ್ರವಾಗಿ ತೆರೆಯುತ್ತಿತ್ತು. ಅವನು ವೀಳ್ಯದೆಲೆ ಜಗಿಯುತ್ತಾ ಮಾತನಾಡುವಾಗ ಒಂದು ವಿಚಿತ್ರ ಸಂಗತಿ ನಡೆಯಿತು. ಅವನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದದ್ದು ಮಾತ್ರವಲ್ಲದೆ ಗುರುತ್ವಾಕರ್ಷಣ ಶಕ್ತಿಗೂ ವಿರುದ್ಧವಾಗಿದ್ದನು. ಗುರುತ್ವಾಕರ್ಷಣ ಶಕ್ತಿಗನುಸಾರ ಅವನ ಬಾಯಿಂದ ವೀಳ್ಯದೆಲೆ ರಸವು ಬಾಯಿಯ ಕೆಳಭಾಗದಿಂದ ಒರಸಬೇಕಾಗಿತ್ತು. ಆದರೆ ಇಲ್ಲಿ ಹಾಗಾಗದೆ ಅವನ ಬಾಯಿಯ ಮೇಲ್ಭಾಗದಿಂದ ಹೊರಬರುತ್ತಿತ್ತು. ನಾನು ಬಾಲಕನಾಗಿದ್ದಾಗ ಅಲ್ಲಿ ನಿಂತುಕೊಂಡು ಅವನು ಹೇಗೆ ಇದನ್ನು ಮಾಡುತ್ತಾನೆಂದು ಆಶ್ಚರ್ಯಪಡುತ್ತಿದ್ದೆ. ಕರ್ತನಲ್ಲಿ ಪ್ರಿಯರೇ, ಈ ವ್ಯಕ್ತಿ ಯಾವಾಗಲೂ ಸತ್ಯವೇದವನ್ನು ಹಂಗಿಸುತ್ತಿದ್ದನು. ಅದರಲ್ಲಿನ ಕೆಲವು ವಿರೋಧಾಭ್ಯಾಸಗಳನ್ನು ಎತ್ತಿ ಹೇಳುತ್ತಿದ್ದನು. ಅವನ ಮೆಚ್ಚಿನ ವಾಕ್ಯಗಳು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ ಹಾಗೂ 6ನೇ ಅಧ್ಯಾಯ 5ನೇ ವಚನ. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ, ಹಾಗೂ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು ಎಂದು ಅವನು ಹೇಳುತ್ತಿದ್ದ. ನೋಡಿರಿ, ಬೈಬಲಿನಲ್ಲಿ ವಿರೋಧಾಭಾಸಗಳಿವೆ ಎಂದು ಹೇಳಿ ತಲೆ ಅಲ್ಲಾಡಿಸುತ್ತಾ ಈ 2 ವಚನಗಳನ್ನು ಓದುತ್ತಿದ್ದನು. ಒಂದು ಕಡೆ ಹೇಳುತ್ತದೆ ಒಬ್ಬನು ಮತ್ತೊಬ್ಬನ ಭಾರ ಹೊರಬೇಕೆಂದು, ಇನ್ನೊಂದು ಕಡೆ ಹೇಳುತ್ತದೆ ನೀವು ನಿಮ್ಮ ಸ್ವಂತ ಭಾರವನ್ನು ಹೊರಬೇಕೆಂದು. ಪ್ರಿಯರೇ, ಈ ಚಿಕ್ಕ ಊರಿನಲ್ಲಿ ಅವನಿಗೆ ಉತ್ತರ ಹೇಗೆ ಕೊಡಬೇಕೆಂದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಆದ್ದರಿಂದ ಬಾಯಿ ತೆರೆದು ಕೇಳುತ್ತಾ ಇರುತ್ತಿದ್ದೆವು. ನಿಜವಾಗಿ ನೋಡಿದರೆ ಇದರ ಉತ್ತರ ಸರಳವಾದದ್ದು, ಆದರೆ ಆಗ ನಮಗ್ಯಾರಿಗೂ ತಿಳಿದಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿ ಸುಮಾರು 11 ಬೇರೆ ಬೇರೆ ಶಬ್ದಗಳು
ಹೊರೆ ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿದೆ. ಅಂದರೆ ಬೇರೆ ಬೇರೆ ಥರದ ಭಾರಗಳಿವೆ ಎಂದು ಅರ್ಥ. ಕೆಲವು ಭಾರವನ್ನು ಹಂಚಿಕೊಳ್ಳಬಹುದು, ಕೆಲವನ್ನು ನೀನೇ ಹೊರಬೇಕು. ಬೇರೆಯವರೊಂದಿಗೆ ಹಂಚಿಕೊಳ್ಳಲಿಕ್ಕಾಗದು. ಇದು ಬಹು ಸರಳವಾದ ಆದರೆ ತೃಪ್ತಿಕರವಾದ ಉತ್ತರವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಹೊರೆ ಎಂದರೆ ನಮ್ಮೆಲ್ಲರಿಗೂ ಇರುವಂಥದ್ದು. ನಮ್ಮೆಲ್ಲರಿಗೂ ಹೊರೆಗಳಿರುತ್ತವೆ. ಎಲ್ಲರಿಗೂ ಪೂರ್ಣ ಆರೋಗ್ಯವಿರಲಿಕ್ಕಿಲ್ಲ, ಆದರೆ ಹೊರೆಗಳಿರುತ್ತವೆ. ನಮ್ಮಲ್ಲಿ ಕೆಲವರಿಗೆ ಅಂಗಹೀನತೆಗಳಿರಬಹುದು. ಎಲ್ಲರೂ ನೋಡಲಿಕ್ಕಾಗದು, ಕೇಳಲಿಕ್ಕಾಗದು. ಎಲ್ಲರಿಗೂ ಸರಿಯಾದ ಕೈಕಾಲುಗಳಿರಲಿಕ್ಕಿಲ್ಲ ಮತ್ತು ಎಲ್ಲರೂ ನೋಡಲು ಸುಂದರವಾಗಿಲ್ಲ. ನಮ್ಮೆಲ್ಲರ ರಕ್ತ ಒಂದೇ ಎಂದು ಹೇಳುತ್ತೇವೆ, ಆದರೆ ಅದರಲ್ಲೂ ವಿವಿಧ ರೀತಿಗಳಿರುತ್ತವೆ. ನಮ್ಮಲ್ಲಿ ಎಲ್ಲವೂ ಸಾಮಾನ್ಯವಾಗಿರಲಿಕ್ಕಿಲ್ಲ, ಆದರೆ ಹೊರೆಗಳು ಎಲ್ಲರಿಗೂ ಇರುತ್ತವೆ. ಸ್ಪ್ಯಾನಿಷ್ ಭಾಷೆಯ ಒಂದು ನಾಣ್ಣುಡಿ ಹೀಗಿರುತ್ತದೆ: ಎಂದಾದರೊಮ್ಮೆ ಮೌನಕ್ಕೆ ತುತ್ತಾಗದ ಮನೆಯೇ ಇರುವುದಿಲ್ಲ ಎಂದು. ಫ್ರೆಂಚ್ ಭಾಷೆಯಲ್ಲಿ ಹೀಗಿದೆ: ಪ್ರತಿಯೊಬ್ಬನು ತನ್ನ ಹೊರೆಯನ್ನು ಅತೀ ಭಾರವಾದದೆಂದು ನೆನೆಸುತ್ತಾನೆ. ಪ್ರಿಯರೇ, ಮಕ್ಕಳ ನಡುವೆ ದೀರ್ಘಕಾಲ ಕೆಲಸ ನಡೆಸಿದ ದಕ್ಷಿಣ ಕ್ಯಾಲಿಫೋರ್ನಿಯಾದ ಒಬ್ಬ ಮಹಿಳೆ ಹೀಗೆಂದಿದ್ದಾರೆ: ಮಕ್ಕಳಿಗೂ ಹೊರೆಗಳಿವೆ. ಮಾನವನಿಗೆ ಹೊರೆಯು ಸಾಮಾನ್ಯವಾದದ್ದೇ, ಆದರೆ ನಮಗೆಲ್ಲರಿಗೂ ಸಮಾನವಾದ ಹೊರೆಗಳಿರುವುದಿಲ್ಲ. ನಮಗೆ ಬೇರೆ ಬೇರೆ ರೀತಿಯ ಹೊರೆಗಳಿರುತ್ತವೆ. ಈ ಗಲಾತ್ಯ ಪತ್ರಿಕೆಯ 6ನೇ ಅಧ್ಯಾಯದಲ್ಲಿ ಪೌಲನು ಮಾಡುವುದೇನೆಂದರೆ, ಎಲ್ಲ ಹೊರೆಯನ್ನು 2 ವಿಧವಾಗಿ ವಿಂಗಡಿಸುತ್ತಾನೆ: ನಾವು ಹಂಚಿಕೊಳ್ಳಬಹುದಾದ ಹೊರೆ ಮತ್ತು ನಾವು ಹಂಚಿಕೊಳ್ಳಲಾಗದೆ ನಾವೇ ಹೊರಬೇಕಾದ ಹೊರೆ. ಈ ಹೊರೆ ಎಂಬುದಕ್ಕೆ 2 ರೀತಿಯ ಗ್ರೀಕ್ ಶಬ್ದ ಉಪಯೋಗಿಸಲ್ಪಟ್ಟಿದೆ ಎಂದು ಆ ಚಿಕ್ಕ ಊರಿನಲ್ಲಿದ್ದ ನಮಗೆ ಆಗ ತಿಳಿದಿರಲಿಲ್ಲ. ವಚನ 2 ನಾವು ಹೀಗೆ ತರ್ಜುಮೆ ಮಾಡಬಹುದು: ಪರಸ್ಪರರ ಹೊರೆಯನ್ನು ಹೊತ್ತುಕೊಳ್ಳಿರಿ ಎಂಬುದಾಗಿ. ಈ ಹೊರೆ ಎಂಬ ಪದದ ಮೂಲ ಪದಕ್ಕೆ ಭಾರವಾದದ್ದು ಎಂಬ ಅರ್ಥ ಬರುತ್ತದೆ. ಪ್ರಿಯರೇ, ಕರ್ತನಾದ ಯೇಸು ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 12ನೇ ವಚನದಲ್ಲಿ ಹೊರೆ ಮತ್ತು ಬಿಸಿಲು ಇದರ ಕುರಿತು ಮಾತನಾಡುವಾಗ ಇದನ್ನು ಉಪಯೋಗಿಸಿದ್ದಾನೆ. ಆದಿಸಭೆ ಯೆರೂಸಲೇಮಿನಲ್ಲಿ ಪ್ರಥಮ ಮಹಾಕೂಟಕ್ಕಾಗಿ ಸೇರಿ ಬಂದಾಗ ಈ ತೀರ್ಮಾನ ಮಾಡಿದರು: ಇದಕ್ಕಿಂತ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 28ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇದು ಅವರು ಯೆರೂಸಲೇಮಿನ ಸಭೆಯೊಂದಿಗೆ ಹೊರಬೇಕಾದ ಹೊರೆಯ ಕುರಿತಾಗಿ ಹೇಳಲ್ಪಟ್ಟದ್ದು. ಒಬ್ಬರು ಹೀಗೆ ಹೇಳಿದ್ದಾರೆ: ಒಂದು ಹೊರೆಯನ್ನು ಇಬ್ಬರು ಹೊರುವಾಗ ಅದು ಅರ್ಧ ಹೊರೆಯಾಗುತ್ತದೆ. ನಾವು ಹಂಚಿಕೊಳ್ಳಬಹುದಾದ ಹೊರೆಯೂ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಮಹಿಳೆ ಭಾರವಾದ ಬುಟ್ಟಿ ಹೊತ್ತುಕೊಂಡು ಬಂದು ಒಂದು ಬಸ್ಸಿನೊಳಗೆ ಹತ್ತಿದಳು. ಆಕೆ ಒಬ್ಬನ ಬದಿಯಲ್ಲಿ ಕೂತು ಆ ಬುಟ್ಟಿಯನ್ನು ತನ್ನ ತೊಡೆಗಳ ಮೇಲೆ ಇಟ್ಟುಕೊಂಡಳು. ಆಕೆ ಕಷ್ಟಪಡುವುದನ್ನು ನೋಡಿ ಆ ಮನುಷ್ಯನೆಂದನು: ಅಮ್ಮ, ನೀನು ಈ ಭಾರವಾದ ಬುಟ್ಟಿಯನ್ನು ನೆಲದ ಮೇಲಿಟ್ಟರೆ ಈ ಬಸ್ಸು ನಿನ್ನನ್ನು ನಿನ್ನ ಭಾರವನ್ನು ಹೊರಬಲ್ಲದು ಎಂದು. ಪ್ರಿಯರೇ, ನಾವು ಇತರರ ಜೊತೆ ಹೊರಬಹುದಾದ ಹೊರೆಗಳು ನಮಗಿರುತ್ತವೆ. ಹೊರೆ ಎಂದರೆ ದೋಷ ಎಂಬ ಅರ್ಥವೂ ಬರುತ್ತದೆ. ಒಬ್ಬನು ಒಂದು ದೋಷದಲ್ಲಿ ಸಿಕ್ಕಿಕೊಂಡರೆ ಎಂಬುದಾಗಿ ನೋಡುವಾಗ ಅದು ಅವನ ಹೊರೆಯಾಗುತ್ತದೆ. ನೀವು ಅವನಿಗೆ ಅದನ್ನು ಹೊರುವುದರಲ್ಲಿ ಸಹಾಯ ಮಾಡಬಹುದು. ಅದರ ಅರ್ಥ ಬಲಹೀನತೆ, ದೈಹಿಕ ತೊಂದರೆ, ಅಜ್ಞಾನ, ಒತ್ತಡ, ಮನಸ್ಸಿನ ಉದ್ವೇಗ, ದುಃಖ ಎಂದೂ ಕೂಡ ಆಗುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಬ್ಬನಲ್ಲೂ ದೋಷವಿದೆ ಎಂದು ನಾನು ತಿಳಿಸುತ್ತೇನೆ. ಒಂದು ಗುಂಪಿನೊಂದಿಗೆ ಮಾತನಾಡುವಾಗ ಒಬ್ಬನು ಕೇಳಿದನು: ನಿಮ್ಮಲ್ಲಿ ದೋಷವಿಲ್ಲದವನು ಯಾರಾದರೂ ಇದ್ದೀರೋ ಅಥವಾ ದೋಷವಿಲ್ಲದ ಯಾರಾದರೂ ನಿಮಗೆ ಗೊತ್ತಿದ್ದಾರೋ ಎಂದು. ಯಾರೂ ಕೈ ಎತ್ತಲಿಲ್ಲ. ಅನೇಕ ಬಾರಿ ಈ ಪ್ರಶ್ನೆ ಕೇಳಿದಾಗ ಹಿಂಭಾಗದಿಂದ ಒಬ್ಬ ಗಿಡ್ಡ ಮನುಷ್ಯನು ಕೈ ಎತ್ತಿದನು. ಮಾತಾಡುವವನು ನೀನು ಯಾವ ದೋಷವೂ ಇಲ್ಲದವನೋ ಎಂದಾಗ ಅವನು, ನನಗೆ ಅವನು ಚೆನ್ನಾಗಿ ಗೊತ್ತಿಲ್ಲ, ಆದರೆ ಅವನ ಕುರಿತಾಗಿ ಕೇಳಿದ್ದೇನೆ. ಆಗ ಮಾತನಾಡುತ್ತಿದ್ದವನು, ಅದು ಯಾರು ಹೇಳು ಅಂದನು.
ಆಗ ಆ ವ್ಯಕ್ತಿ, ಅದು ನನ್ನ ಪತ್ನಿಯ ಮೊದಲ ಗಂಡ ಅಂದನು. ಇದು ಅವನ ಪತ್ನಿಯ ಬಾಯಿಂದ ಅನೇಕ ಬಾರಿ ಬಂದ ಮಾತಿನ ಪ್ರಭಾವವಿರಬಹುದು. ಕರ್ತನಲ್ಲಿ ಪ್ರಿಯರೇ, ನಮ್ಮೆಲ್ಲರಲ್ಲೂ ದೋಷವಿದೆ. ಅದು ಒಂದು ಹೊರೆಯೇ. ನಾವು ಅನೇಕ ಬಾರಿ ಬೀಳುತ್ತೇವೆ. ನಮ್ಮ ಸಹೋದರರು ಬೀಳುವುದನ್ನು ನೋಡುತ್ತೇವೆ. ಆತ್ಮನಿಂದ ನಡೆಸಿಕೊಳ್ಳುವ ನೀವು ಅವರನ್ನು ತಿದ್ದಿ ಸರಿ ಮಾಡಿರಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ನೀನು ಹಂಚಿಕೊಳ್ಳಬಹುದಾದ ಇನ್ನೊಂದು ಹೊರೆಯಿದೆ. ಅದು ಮಾನಸಿಕ ಒತ್ತಡ. ನೀನು ಒಂದು ವೇಳೆ ನಿದ್ರೆ ಮಾತ್ರೆ ತೆಗೆದುಕೊಳ್ಳಬಹುದು, ಆದರೆ ನೀನು ನಿನ್ನ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ. ನಾವು ಈಗಿನ ದಿನಗಳಲ್ಲಿ ಒತ್ತಡಗಳಲ್ಲಿಯೇ ಜೀವಿಸುತ್ತೇವೆ. ಮಾನವ ಜನಾಂಗ ಹಿಂದೆಂದೂ ಕಾಣದ ಒತ್ತಡಗಳು ಈಗ ಇವೆ. ನಿಮ್ಮ ವಿಚಾರ ನನಗೆ ಗೊತ್ತಿಲ್ಲ, ಆದರೆ ನಾನು ಒತ್ತಡದ ನಗರದಲ್ಲಿ ವಾಸಿಸುತ್ತಿದ್ದೇನೆ. ಇಂತಹ ಬೃಹತ್ ನಗರಗಳಲ್ಲಿ ಜೀವಿಸುವ ಅನೇಕರು ಒತ್ತಡಗಳಲ್ಲಿಯೇ ಇರುತ್ತಾರೆ. ಇದು ಖಂಡಿತವಾಗಿಯೂ ಪರಸ್ಪರ ಹಂಚಿಕೊಳ್ಳಬಹುದಾದ ಭಾರವಾಗಿದೆ. ಪ್ರಿಯರೇ, ಒಂದು ಉದಾಹರಣೆ ಕೊಡುತ್ತೇನೆ. ದೈವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಹೀಗೆ ಹೇಳುತ್ತಾರೆ. ನಾನು ಸಭಾಸೇವೆ ಮಾಡಿದ ಒಂದು ಸಭೆಯಲ್ಲಿ ಒಬ್ಬನು ನನ್ನ ಬಳಿ ಬಂದು, ನಿಮಗೆ ನನ್ನ ಮೇಲೇನಾದರೂ ಬೇಸರವಿದೆಯೋ ಎಂದು ಕೇಳಿದನು. ಇಲ್ಲ ಎಂದೆ. ಯಾಕೆ ನೀವು ಹಾಗೆ ಹೇಳುತ್ತೀರಿ ಎಂದಾಗ, ನಾನು ರಸ್ತೆಯಲ್ಲಿ ನಿಮ್ಮನ್ನು ದಾಟಿ ಹೋದೆ. ನೀವು ಒಂದೂ ಮಾತು ಆಡಲಿಲ್ಲ. ನನಗೆ ಆಶ್ಚರ್ಯವಾಯಿತು. ನಾನು ಮಾತನಾಡಲಿಲ್ಲವೇ? ಇಲ್ಲ, ನೀವು ನನ್ನನ್ನು ಸುಮ್ಮನೆ ದಾಟಿ ಹೋದಿರಿ, ಆದರೆ ನನ್ನನ್ನೇ ನೋಡುತ್ತಿದ್ದಿರಿ. ಓ, ನಾನು ನಿಮ್ಮನ್ನು ನೋಡಲಿಲ್ಲ. ಇಲ್ಲ, ನೀವು ನನ್ನನ್ನೇ ನೋಡುತ್ತಾ ದಾಟಿ ಹೋದಿರಿ. ಆಗ ನಾನು, ಅದು ನಡೆದದ್ದು ಯಾವ ದಿವಸ ಎಂದು ಕೇಳಿದೆ. ಆಗ ನನಗೆ ನೆನಪಾಯಿತು, ನನ್ನ ರೈಲು ಪ್ರಯಾಣದ ಟಿಕೆಟುಗಳನ್ನು ಕಂಪನಿಯವರು ಬದಲಾಯಿಸಿದ್ದರಿಂದ ಅದನ್ನು ಸರಿ ಮಾಡಲಿಕ್ಕಾಗಿ ನಾನು ರೈಲು ನಿಲ್ದಾಣದ ಕಡೆಗೆ ಹೋಗುತ್ತಿದ್ದೆ. ಸ್ನೇಹಿತರೆ, ಇಂಥ ಸನ್ನಿವೇಶದಲ್ಲಿ ನಮ್ಮಲ್ಲಿ ಒತ್ತಡವಿರುವುದು ಸಹಜವೇ. ನಾನು ಅವರನ್ನು ಅಲಕ್ಷ್ಯ ಮಾಡಿದೆನೆಂದು ಅವರು ಚಿಂತೆಯಲ್ಲಿದ್ದರು. ನಾನು ವಿವರಿಸಿದಾಗ ಅವರು ನನ್ನ ಸುತ್ತ ಕೈ ಹಾಕಿ ನನಗೆ ಈಗ ಸಮಾಧಾನವಾಯಿತು ಎಂದರು. ಇದು ನನ್ನ ಒತ್ತಡವನ್ನು ಕಡಿಮೆ ಮಾಡುವುದರಲ್ಲಿ ಸಹಾಯಕವಾಯಿತು. ಇದು ನಾವು ಪರಸ್ಪರ ಹಂಚಿಕೊಳ್ಳಬಹುದಾದ ಭಾರವಾಗಿದೆ ಎಂದು. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಹಂಚಿಕೊಳ್ಳಬಹುದಾದ ಮೂರನೇ ರೀತಿಯ ಹೊರೆಯ ಕುರಿತಾಗಿ ತಿಳಿಸುತ್ತೇನೆ. ಅದು ದುಃಖವೆಂಬುದು. ದುಃಖದಿಂದ, ನಿರಾಶೆಗಳಿಂದ ನಮಗೆ ಹೊರೆಯಾಗುವುದು ಮಾನವ ಸಹಜವಾದದ್ದೇ. ನೀನು ಅದನ್ನು ಅನುಭವಿಸಿಲ್ಲವಾದಲ್ಲಿ ಮುಂದೆ ಅನುಭವಿಸಬಹುದು. ಮತ್ತು ಆ ಅನುಭವವಾದಾಗ ನಮಗೆ ಜೊತೆಯಲ್ಲಿರಲು ಯಾರಾದರೂ ಒಬ್ಬ ಸ್ನೇಹಿತನ ಅವಶ್ಯಕತೆ ಇರುತ್ತದೆ. ಯೋಬನ 3 ಮಂದಿ ಸ್ನೇಹಿತರು ಅವನು ಅನಾವಶ್ಯಕ ಮಾತುಗಳನ್ನು ಆಡುತ್ತಾ ಹೋದರೆಂದು ನಾವು ಅವರನ್ನು ಟೀಕಿಸುತ್ತೇವೆ. ಆದರೆ ನಿಜವಾಗಿ ಮೊದಲ 7 ದಿನಗಳು ಅವರು ಯೋಬನೊಂದಿಗೆ ಕುಳಿತು ಅವನ ದುಃಖವನ್ನು ಹಂಚಿಕೊಂಡರು. ಕರ್ತನಲ್ಲಿ ಪ್ರಿಯರೇ, ಒಂದು ಚರಿತ್ರೆಯ ಪುಸ್ತಕದಲ್ಲಿ ಈ ಮಾತು ಹೇಳಲ್ಪಟ್ಟಿದೆ. ಏನನ್ನೂ ತಿಳಿಯದ, ಕಲಿಸದ, ಏನನ್ನೂ ತಿಳಿದುಕೊಳ್ಳಲಾರದವನು ಮನುಷ್ಯನು ಮಾತ್ರವೇ. ಅವನಿಗೆ ಮಾತಾಡಲು, ನಡೆಯಲು, ತಿನ್ನಲು ಆಗುವುದಿಲ್ಲ. ಪ್ರಕೃತಿ ತಿಳಿಸಿಕೊಡದ ಹೊರತು ಅವನು ಅಳುವುದನ್ನು ಬಿಟ್ಟು ಬೇರೆ ಏನು ಮಾಡಲಾರನು. ಈ ಲೋಕಕ್ಕೆ ನಾವು ಬಂದಾಗ ನಮಗೆ ತಿಳಿದದ್ದು ಅಳುವುದೊಂದೇ. ಅಳುವಿನೊಂದಿಗೆ ಈ ಲೋಕಕ್ಕೆ ಬಂದ ನಮಗೆ ಆದರಣೆ ಬೇಕಾಗಿದೆ. ಜೀವಿತದ ಆರಂಭದಿಂದ ಕೊನೆಯವರೆಗೂ ನಮಗೆ ಆದರಣೆ ಬೇಕಾಗಿದೆ. ಯಾಕಂದರೆ ನಾವು ಈ ಲೋಕದಲ್ಲಿ ದುಃಖದೊಂದಿಗೇ ಹುಟ್ಟಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ರೂತಳು ಬೋವಜನಿಗೆ ಹೇಳಿದಳು, ನೀನು ನನ್ನನ್ನು ಸಂತೈಸಿದ್ದಿ ಎಂದು. ರೂತಳ ಪುಸ್ತಕ 2ನೇ ಅಧ್ಯಾಯ 13ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಆಕೆ ಅಪರಿಚಿತಳು, ಬಹಿಷ್ಕೃತಳು, ಬೇರೆ ದೇಶದಿಂದ ಬಂದವಳು. ಆದ್ದರಿಂದ ಹೊರಗೆ ಇರಿಸಲ್ಪಡುವ ನಿರೀಕ್ಷೆಯಲ್ಲಿದ್ದಳು. ಆದರೆ ಆಕೆಯ ಜೀವಿತದಲ್ಲಿ ಒಬ್ಬನು ಪ್ರವೇಶಿಸಿ ಆಕೆಯಲ್ಲಿ ಆಸಕ್ತಿ ತೋರಿಸಿ ಆಕೆಗೆ ದಯೆ ತೋರಿಸಿದನು. ಮೆಚ್ಚುಗೆಯಿಂದ ಆಕೆ ನುಡಿದಳು, ನೀನು ನನ್ನನ್ನು ಸಂತೈಸಿದ್ದೀ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮರಿಯಳು ಸುಗಂಧ ತೈಲದ ಭರಣಿಯನ್ನು ಕರ್ತನಿಗಾಗಿ ಒಡೆದಳು. ಆಕೆ ಆತನ ಕ್ರೂಜಿಯ ಮರಣಕ್ಕಿಂತ ಸ್ವಲ್ಪ ಮೊದಲು ಇದನ್ನು ಮಾಡಿದಳು. ಮುಂದೆ ಸಂಭವಿಸುವುದೇನೆಂದು ಅವಳಿಗೆ ತಿಳಿದಿತ್ತು. ಏನು ನಡೆಯುತ್ತದೆ ಎಂದು ಯಾರಿಗೂ ತಿಳಿಯಲಿಲ್ಲ, ಆದರೆ ಆಕೆಗೆ ಗೊತ್ತಿತ್ತು. ಯೇಸು ಹೇಳಿದನು, ಆಕೆಯನ್ನು ಬಿಡಿರಿ, ಆಕೆ ನನ್ನನ್ನು ಹೂಣಿಡುವ ದಿನಕ್ಕಾಗಿ ಇದನ್ನು ಇಟ್ಟಿದ್ದಳು. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 12ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆಕೆ ಮಾತ್ರ ಆತನ ಶ್ರಮೆಗಳಲ್ಲಿ
ಪಾಲುಗಾರಳಾದಳು. ಯೇಸು ಹೇಳಿದನು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಈ ಲೋಕದಲ್ಲಿ ಸುವಾರ್ತೆ ಸಾರಲ್ಪಡುವಲ್ಲೆಲ್ಲ ಈ ಸ್ತ್ರೀ ಮಾಡಿದ್ದು ಆಕೆಯ ನೆನಪಿಗಾಗಿ ಸಾರಲಾಗುವುದು ಎಂದು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 13ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಮತ್ತು ಆ ತೈಲದ ಪರಿಮಳವು ಲೋಕದಲ್ಲೆಲ್ಲ ಹರಡಿತು. ದುಃಖವು ನಾವು ಹಂಚಿಕೊಳ್ಳಬಹುದಾದ ಒಂದು ಹೊರೆಯಾಗಿದೆ. ನಿನ್ನ ದುಃಖದಲ್ಲಿ ಭಾಗಿಯಾಗಲು ಇತರರು ಬರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಅನಾಮಧೇಯ ವ್ಯಕ್ತಿ ಈ ರೀತಿಯಾಗಿ ಬರೆದಿದ್ದಾರೆ: ನಮ್ಮ ದೋಷಗಳು, ನಮ್ಮ ಒತ್ತಡಗಳು, ನಮ್ಮ ದುಃಖಗಳು ಇತರರೊಂದಿಗೆ ಹಂಚಿಕೊಳ್ಳಬಹುದಾದ ಹೊರೆಗಳಲ್ಲಿ ಕೆಲವು. ನಿನ್ನ ಆದರಣೆಯ ಹೂಜಿ ಒಡೆದಿದೆಯೋ? ಮಿತ್ರನೊಂದಿಗೆ ಹಂಚಿಕೋ, ಏಳು. ಆಗ ಬರಗಾಲದ ದಿನಗಳೆಲ್ಲ ನಿನಗದು ಕಡೆತನಕವೂ ಬರುವುದು. ದೈವಿಕ ಪ್ರೀತಿ ನಿನ್ನ ಉಗ್ರಾಣ ತುಂಬುವುದು, ನಿನ್ನ ಮುಷ್ಟಿಯನ್ನು ಪುನಃ ತುಂಬುವುದು. ಒಬ್ಬನ ಅಲ್ಪ ಆಹಾರ ಅನೇಕ ವೇಳೆ ಇಬ್ಬರಿಗೆ ರಾಜಭೋಜನವಾಗುವುದು. ಬೆಟ್ಟಗಳಲ್ಲಿ ಸೋತು ಕಳೆದು ಹೋದವನೇ, ಮಂಜಿನ ನಡುವೆ ಮಲಗುವೆಯ? ಬಳಲಿದ ಶರೀರಕ್ಕೆ ತಿಕ್ಕಿ ಬೆಚ್ಚಿಕೆ ಮಾಡು, ಆಗ ಇಬ್ಬರೂ ಬೆಳಗುವಿರಿ. ಜಗದ ಯುದ್ಧದಿ ಗಾಯಗೊಂಡಿಯೋ? ಗಾಯದ ಅನೇಕರು ಸುತ್ತ ನರಳುವರು. ನಿನ್ನ ಅಮೂಲ್ಯ ಮುಲಾಮು ಅವರಿಗೂ ಕೊಡು, ಅದು ನಿನ್ನನ್ನು ಗುಣಪಡಿಸುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಹಂಚಿಕೊಳ್ಳಬಹುದಾದ ಹೊರೆಗಳಿವೆ, ಹಂಚಿಕೊಳ್ಳಲಾಗದ ಭಾರಗಳಿವೆ ಎಂದು ತಿಳಿಸುವ ವಚನವನ್ನು ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದಾಗುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಅರ್ಥ ನಾವು ನಮ್ಮ ಭಾರವನ್ನು ಇತರರು ಹೊರಬೇಕೆಂದು ಅತ್ತಿತ್ತ ಓಡಬಾರದೆಂದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ನಾವು ಹೊರುವಂಥ ಹೊರೆಯನ್ನು ತಿಳಿದುಕೊಂಡವರಾಗಿ ಆ ಹೊರೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೊಂದಿಗೆ ಹಂಚಿಕೊಳ್ಳುತ್ತಾ ನಮ್ಮ ಜೀವಿತದಲ್ಲಿ ಸಮಾಧಾನದಿಂದಲೂ ದೇವರಾತ್ಮನ ಬಲದಿಂದಲೂ ಜೀವಿಸೋಣ ಮತ್ತು ಇತರರಿಗೂ ಕೂಡ ಈ ಸತ್ಯವನ್ನು ತಿಳಿಯಪಡಿಸೋಣ. ಹೀಗಾಗುವಂತೆ ದೇವರಾತ್ಮನು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮಗೆಲ್ಲರಿಗೂ ನಮ್ಮದೇ ಆದ ಹೊರೆ ಇರುತ್ತದೆ. ಹೊರೆ ಅಂದರೆ ಭಾರ. ಕೆಲವನ್ನು ನಾವು ಹಂಚಿಕೊಳ್ಳಬಹುದು, ಕೆಲವನ್ನು ನಾವೇ ಹೊರಬೇಕು. ಅನೇಕ ಸಂದರ್ಭದಲ್ಲಿ ದೋಷವು ಒಂದು ಹೊರೆಯಾಗುತ್ತದೆ. ಹಾಗೆ ದುಃಖವು ನಾವು ಹಂಚಿಕೊಳ್ಳಬಹುದಾದ ಹೊರೆಯಾಗುತ್ತದೆ. ಆದ್ದರಿಂದ ಅನುದಿನವೂ ನಮ್ಮ ಆದರಿಕನಾದ ಯೇಸು ಕ್ರಿಸ್ತನೊಂದಿಗೆ ನಮ್ಮ ಹೊರೆಯನ್ನು ಹಂಚಿಕೊಳ್ಳುತ್ತಾ ದೀನರಾಗಿ ನಡೆಯೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಈ ಕೃಪಾಗಳಿಗೆಯಲ್ಲಿ ನಮ್ಮ ಜೀವಿತವನ್ನು ನಿನ್ನ ಜೋಕೆಗಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮಲ್ಲಿರುವಂಥ ಚಿಂತಾಭಾರಗಳನ್ನು ನೀನು ಬಲ್ಲೆ ಸ್ವಾಮಿ. ಅವುಗಳಿಂದ ಪರಿಪೂರ್ಣವಾದ ಬಿಡುಗಡೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ನಾವು ನಿನ್ನಲ್ಲಿದ್ದುಕೊಂಡು ನಿನ್ನ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ನಿನ್ನ ಸಂತೋಷದಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ಯಾರ್ಯಾರು ಕಣ್ಣೀರಿನಿಂದ ಈ ಕೃಪಾಗಳಿಗೆಯಲ್ಲಿ ನಿನ್ನ ಬಳಿ ಬೇಡುತ್ತಾ ಇದ್ದಾರೋ ಅವರ ಪ್ರಾರ್ಥನೆಗಳನ್ನು ಆಲಿಸು, ಅವರ ಕಣ್ಣೀರನ್ನು ಒರೆಸು. ಅವರಿಗೆ ನಿನ್ನ ದಿವ್ಯ ಸಮಾಧಾನವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನಿಮ್ಮ ಹೊರೆಯನ್ನು ರಕ್ಷಕನೊಂದಿಗೆ ಹಂಚಿಕೊಂಡಿರಲ್ಲವೇ? ಆತನು ನಿಮ್ಮ ಜೊತೆಯಲ್ಲಿದ್ದುಕೊಂಡು ನಡೆಸುತ್ತಾನೆ. ಇತರರು ಈ ಅನ್ಯೋನ್ಯತೆಗೆ ಬರಬೇಕೆಂದು ನೀವು ಬಯಸುವುದಾದರೆ ಹಿಂದೆ ನಮಗೊಂದು ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ಪ್ರೀತಿಯ ವಂದನೆಗಳು.